ಮೊಬೈಲ್ ಇಟ್ಕೊಂಡವರೆಲ್ಲ ಹಿಂದೆ ಬರಬೇಕು. ಎಲ್ಲರಿಗೂ ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಬಂಧುಗಳಿಗೂ ಈ ಮಾರ್ಗ ಕಡೆಯಿಂದ ಪೂರ್ವಕಾಲ ಅಭಿನಂದನೆಗಳು ವಂದನೆಗಳು ತಿಳಿಸ್ತೀನಿ. ಇವರು ಸಿ ಪಿ ವಿನಯ್ ಕುಮಾರ್ ಅಂತ ಪಕ್ಷೇತರ ಅಭ್ಯರ್ಥಿ ದಾವಣಗೆರೆ ಲೋಕಸಭಾ ಕ್ಷೇತ್ರ. ಇಲ್ಲೇ ನಮ್ಮ ಉತ್ತರವಾಡದವರು ವಿದ್ಯಾವಂತರು ಸಹ ಇದ್ದಾರೆ. ಇವರಿಗೆ ಎಷ್ಟೋ ಜನಕ್ಕೆ ಅಧಿಕಾರ ಕೊಟ್ಟಿದ್ದೀವಿ. ಒಬ್ಬ ವಿದ್ಯಾವಂತನಿಗೆ ಅಧಿಕಾರ ಕೊಡೋದಕ್ಕೆ ನಮಗೇನು ತಪ್ಪಿನಲ್ಲ ಅಂತ ಅವರು ಒಂದೆರಡು ಮಾತು ಮಾತಾಡಬೇಕು ನಿಮ್ಮ ಜನತೆಗೆ ಸೇರ್ಕೊಂಡಾಗ. ಕಂಚಿಕೇರಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ, ವಿಶೇಷವಾಗಿ ಗ್ರಾಮದ ಯುವಕರಿಗೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಇವತ್ತು ನನ್ನ ತುಂಬ ಪ್ರೀತಿಯಿಂದ ಸ್ವಾಗತ ಕೋರಿದಿರಿ. ಇದನ್ನು ಮರೆಯಲ್ಲ ನಾವು. ಕೇವಲ ಇದಷ್ಟೇ ಅಲ್ಲ, ನೀವು ಏನೋ ಒಂದು ವಿಶ್ವಾಸ ತೋರಿಸಿದ್ದೀರಿ. ವಿನಯ್ ಕುಮಾರ್ ಪಕ್ಷೇತರ ನಿಂತರೆ ನಿಮಗೆ ವೋಟ್ ಹಾಕ್ತೀವಿ ಅಂತ ಹೇಳ್ಬಿಟ್ಟಿದ್ದೀರಿ ಆಗಲೇ. ಅದನ್ನು ಲಾಸ್ಟಿಗೆ ಕೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಹಿನ್ನೆಲೆ ಹೇಳ್ತೀನಿ. ಇಲ್ಲೇ ಪಕ್ಕದ ಕಕ್ಕರಗೊಳ ಗ್ರಾಮದಲ್ಲಿ ಹುಟ್ಟು ಬೆಳೆದಿದ್ದು. 5ನೇ ಕ್ಲಾಸ್ ತನಕ ಅಲ್ಲಿ ಓದಿ 6ರಿಂದ 12ನೇ ಕ್ಲಾಸು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಓದಿದೆ. ನವೋದಯ ಶಾಲೆಯಲ್ಲಿ ಓದಬೇಕಾದ್ರೆ ಜೀವನದಲ್ಲಿ ಹೆಂಗೆ ಸ್ವತಂತ್ರವಾಗಿರಬೇಕು, ಜೀವನದಲ್ಲಿ ಹೆಂಗೆ ಸ್ವಾಭಿಮಾನಿಯಾಗಿರಬೇಕು, ಜೀವನದಲ್ಲಿ ಹೆಂಗೆ ಯಾರಿಗೂ ಹೆದರದಂಗೆ ನಮ್ಮ ಜೀವನನ ನಾವೇ ಕಟ್ಕೋಬೇಕು ಅಂತ ನವೋದಯ ಶಾಲೆಯಲ್ಲಿ ಕಲ್ತಿತ್ತು. ಅದಾದಮೇಲೆ IAS ಅಧಿಕಾರಿ ಆಗಬೇಕಂತ ತಯಾರಿ ಶುರು ಮಾಡಿದೆ. 2 ಮಾರ್ಕ್ಸಲ್ಲಿ IAS ಅಧಿಕಾರಿ ಆಗೋದು ಮಿಸ್ ಆಯಿತು. ಆದರೆ KAS ಅಧಿಕಾರಿ ಆದೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. 2 ವರ್ಷ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕೂಡ ಕೆಲಸ ಮಾಡಿದ್ದೀನಿ. ಇವತ್ತು ಶಿಕ್ಷಣ ಅಂತಂದರೆ ಕೇವಲ ಶಾಲೆಗೆ ಹೋಗೋದು, ಕ್ಲಾಸಲ್ಲಿ ಕೂತ್ಕೊಳ್ಳೋದು, ಹೊರಗೆ ಎಕ್ಸಾಮ್ ಬರೆಯೋದಲ್ಲ. ಶಿಕ್ಷಣ ಅಂತಂದರೆ ನಾವು ಸ್ವಾಭಿಮಾನಿಯ ಹೆಂಗೆ ಬದುಕಬೇಕು ಜೀವನದಲ್ಲಿ. ಬೇರೆ ಬೇರೆ ಪುಸ್ತಕ ಓದೋದು, ನ್ಯೂಸ್ ಪೇಪರ್ ಓದೋದು, ಜ್ಞಾನ ಸಂಪಾದನೆ ಮಾಡೋದು, ಸಂಪಾದನೆ ಮಾಡಿದ ಜ್ಞಾನನ ಉಪಯೋಗಿಸ್ಕೋಬೇಕು ನಾವು ಜೀವನದಲ್ಲಿ. ಅಂಬೇಡ್ಕರ್ ಹೇಳಿದ್ದು ಅದನ್ನು, ಶಿಕ್ಷಣ, ಸಂಘಟನೆ, ಹೋರಾಟ ಅಂತ. ಇವತ್ತು ಸಂಘಟನೆ ಅಷ್ಟಕ್ಕಷ್ಟೇ ಇದೆ. ಹೋರಾಟ ಮಾಡಬೇಕಂತ ಎಲ್ಲರೊಳಗೂ ಒಂದು ಬಯಕೆ ಇದ್ದೇ ಇರ್ತದೆ. ಆದರೆ ಶಿಕ್ಷಣ ಇಲ್ಲ. ಇವತ್ತು ಶಿಕ್ಷಣ ಇಲ್ಲದೆ ಸಂಘಟನೆಯೂ ಇಲ್ಲ, ಹೋರಾಟವೂ ಇಲ್ಲ. ಶಿಕ್ಷಣ ಅದಕ್ಕೆ ಅರ್ಥ ಕೊಡ್ತದೆ, ಶಕ್ತಿ ಕೊಡ್ತದೆ ಸಂಘಟನೆಗೆ ಮತ್ತು ಹೋರಾಟಕ್ಕೂ. ಇವತ್ತು ದಾವಣಗೆರೆ ಅಂತ ದೊಡ್ಡ ಲೋಕಸಭಾ ಕ್ಷೇತ್ರದಲ್ಲಿ, ಅಂದರೆ ಈ ಕ್ಷೇತ್ರದಲ್ಲಿ ನಾನು ಕೇವಲ ಆಕಾಂಕ್ಷೆ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ಭಯಪಡ್ತಾ ಇದ್ದರು ಜನರು. ದಾವಣಗೆರೆಯಲ್ಲಿ ಕಳೆದ 30 ವರ್ಷದಲ್ಲಿ ನಾನು ಆಕಾಂಕ್ಷೆ ಅಂತ ಹೇಳ್ಕೊಳ್ಳೋದಕ್ಕೆ ಜನ ಭಯಪಡ್ತಾಯಿದ್ರು. ಅಂಥ ಕ್ಷೇತ್ರದಲ್ಲಿ ಕೇವಲ ಆಕಾಂಕ್ಷೆ ಅಂತ ಹೇಳಿದ್ದಷ್ಟೇ ಅಲ್ಲ, ನನಗೆ 99% ಟಿಕೆಟ್ ಸಿಕ್ಕೇ ಬಿಟ್ಟಿತ್ತು ಈ ಕ್ಷೇತ್ರಕ್ಕೆ. ಅದು ಏಕಾಂಗಿಯಾಗಿ 0ಯಿಂದ ಶುರು ಮಾಡಿದ ಹೋರಾಟ. ದಾವಣಗೆರೆ ಕ್ಷೇತ್ರಕ್ಕೆ ಬಂದು ಯಾರಿಗೂ ಹೆದರದಂಗೆ, ಯಾರಿಗೂ ತಲೆ ಬಾಗದಂಗೆ, ಸ್ವಾಭಿಮಾನದಂಗೆ ಮೊದಲನೇ ದಿನದಿಂದ ಕೊನೆಯ ದಿನದವರೆಗೂ ಹೋರಾಟ ಮಾಡಿ, ಸಂಘಟನೆ ಮಾಡಿ, ಶಿಕ್ಷಣದ ಬಲದಿಂದ ನಾವು ಕೆಳ ಹಂತದಿಂದ ಬಂದಿರೋದ್ರಿಂದ, ಹಳ್ಳಿಯಿಂದ ಬಂದಿರೋದ್ರಿಂದ, ಹಿಂದುಳಿದ ಸಮಾಜದಿಂದ ಬಂದಿರೋದ್ರಿಂದ ನಮಗೂ ಕೂಡ ಅಧಿಕಾರ ಕೊಡಿ, ನಮಗೂ ಕೂಡ ಒಂದು ಹಕ್ಕು ಕೊಡಿ ಅಂತಂದು ಅವ್ರನ್ನ ನಾವು ಕೇಳಿದ್ವಿ. ಆದರೆ ಅದನ್ನು ತಪ್ಪಿಸಿದ್ರು. ಹಿಂದುಳಿದ್ರೆ ಬೆಳೆದು ಬಿಟ್ಟರೆ ಕಷ್ಟ ಆಗ್ತದೆ ಅಂತಂದು ಒಂದು ಭಯದಿಂದ ಅದನ್ನು ಟಿಕೆಟ್ನ ತಪ್ಪಿಸಿದ್ರು. ಈಗ ಟಿಕೆಟ್ ತಪ್ಪಿಸಿದ ಮೇಲೆ ಸುಮ್ಮನೆ ಕೂರಲಿಲ್ಲ ನಾನು. ಟಿಕೆಟ್ ತಪ್ಪಿಸಿದ ಮೇಲೂ ಕೂಡ 106 ಹಳ್ಳಿ ಸುತ್ತಿ, ಸುಮಾರು 190 ಹಳ್ಳಿ ಸುತ್ತಿ ಅಭಿಪ್ರಾಯ ಸಂಗ್ರಹ ಮಾಡಿ ನಾನು ಪಕ್ಷೇತರ ಅಭ್ಯರ್ಥಿ ಆಗಬೇಕೋ ಬೇಡ ಅಂತ ಹಳ್ಳಿಗೂ ಜನಗಳನ್ನ ಕೇಳಿದೆ. ಆವಾಗ ಜನ ಹೇಳೋಕ್ಕೆ ಶುರು ಮಾಡಿದ್ದು, ನೀವು 100% ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲೇಬೇಕು ಅಂತ ನನಗೆ ಆಶೀರ್ವಾದ ಮಾಡಿದರು. ಜೊತೆಗೆ ಬಲವಾಗಿ ನಾವು ನಿಮ್ಮ ಹಿಂದೆ ಇರ್ತೀವಿ, ನೀವು ಧೈರ್ಯಗೊಳ್ಳದೆ ಮುನ್ನುಗ್ಗಿ ಅಂತ ನನಗೆ ಒಂದು ಧೈರ್ಯ ಮತ್ತು ಶಕ್ತಿ ಕೊಟ್ಟರು ಜನಗಳು. ಇವತ್ತು ಜನಗಳ ಕೋರಿಕೆ ಮೇರೆಗೆ ಇವತ್ತು ನಾನು ನಿಮ್ಮ ಮುಂದೆ ಪಕ್ಷೇತರ ಅಭ್ಯರ್ಥಿಯಾಗಿ ಬಂದು ನಿಂತಿದ್ದೇನೆ. ಇವತ್ತು ದಾವಣಗೆರೆ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಬೇಕಂತಂದರೆ ಭಾಳ ಕಷ್ಟ. ಇವತ್ತು ಪಕ್ಷೇತರ ಅಭ್ಯರ್ಥಿ ಆಗಬೇಕಂತಂದರೆ ಭಾಳ ಕಷ್ಟ. ಅದಕ್ಕೂ ಕೂಡ ಧೈರ್ಯ ಬೇಕು, ಎಲ್ಲ ರೀತಿಯಿಂದನೂ ಬಲ ಬೇಕು. ಇವತ್ತು ಪಕ್ಷೇತರ ಅಭ್ಯರ್ಥಿ ಆಗೋದಕ್ಕೆ ಜನ ಎದುರಿಸ್ತಾರೆ. 8 MLA ಕ್ಷೇತ್ರ ನೀನು ಮಾಡೋಕ್ಕಾಗ್ತದೆ ಅಂತಂದು. ನಮಗೆ ಸಂಘಟನೆ ಮಾಡೋದಕ್ಕೆ ಬರ್ತದೆ, ಹೋರಾಟ ಮಾಡೋದಕ್ಕೂ ವಯಸ್ಸಿದೆ, ಶಕ್ತಿ ಇದೆ, ಜೊತೆಗೆ ಜ್ಞಾನವೂ ಇದೆ. ಹಾಗಾಗಿ ಯಾರಿಗೂ ಹೆದರದಂಗೆ ಇವತ್ತು ಎಷ್ಟೇ ಒತ್ತಡ ಇದ್ದರು, ಇಲ್ಲಿ ದಾವಣಗೆರೆಯಲ್ಲಿರೋ ದೊಡ್ಡ ದೊಡ್ಡ ರಾಜಕಾರಣಿಗಳಿಂದ ಹಿಡಿದು ರಾಜ್ಯದ ದೊಡ್ಡ ದೊಡ್ಡ ರಾಜಕಾರಣಿಗಳು ಒತ್ತಡ ಹಾಕಿದರೂ ಕೂಡ ನಾನು ಇವತ್ತು ಹಿಂದಕ್ಕೆ ಸರಿದಿಲ್ಲ. ನಾನು ನಾಮಿನೇಷನ್ ಹಾಕಿ ಬಂದಿದ್ದೀನಿ. ನಾಮಿನೇಷನ್ ಯಾಕೆ ಹಾಕಿ ಬಂದಿದ್ದೀನಿ ಅಂದರೆ
ನನಗೆ ಎಲ್ಲರ ಸೇವೆ ಮಾಡಬೇಕಂತ ಆಸೆ ಇದೆ. ಹಾಗಾಗಿ ನಾಮಿನೇಷನ್ ಹಾಕಿದ್ದೀನಿ. ನೀವು ಯುವಕರು ಎಲ್ಲರಿಗೂ ಉದ್ಯೋಗ ಸಿಗಬೇಕು, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು, ರೈತರಿಗೆ ಒಳ್ಳೆ ಬೆಳೆ, ನೀರು, ಬೆಳೆದಿರೋ ಬೆಳೆಗೆ ಒಳ್ಳೆ ಬೆಲೆ ಸಿಗಬೇಕು ಅನ್ನೋ ಒಂದು ಆಸೆಯಿಂದ ಬಂದಿದ್ದೇನೆ. ಎಲ್ಲರ ಸ್ವಾಭಿಮಾನಿ ಗೌರವದಿಂದ ಸಮಾಜದಲ್ಲಿ ಬದುಕಬೇಕು. ಇವತ್ತು ಆ ಒಂದು ಗೌರವ ಘನತೆ ಎಲ್ಲ ಕಳೆದೋಗ್ಬಿಟ್ಟಿದೆ. ಅಂದರೆ ಕೆಲವು ಕುಟುಂಬಗಳು ಇಡೀ ದಾವಣಗೆರೆ ಕಂಟ್ರೋಲ್ ಮಾಡ್ತಿದ್ದಾರೆ ಇವತ್ತು, ಹೌದಾ ಇಲ್ಲ? ಆ ಕೈಗಳಿಂದ ನಾವು ಬಿಡಿಸ್ಬೇಕು. ಹಾಗಾಗಿ ನಾವು ಬಿಡಿಸ್ಬೇಕಂದ್ರೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಈ 2024 ಎಲೆಕ್ಷನ್ನು ಬುದ್ಧಿ ಕಲಿಸೋ ಎಲೆಕ್ಷನ್ ಅಂತ ಭಾವಿಸಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಊರೂರು ಕ್ಯಾನ್ವಾಸಿಂಗ್ ಇವತ್ತಿಂದ ಶುರು ಮಾಡಿರಿ. ಕಂಚಿಕೆರೆ ಭಾಳ ದೊಡ್ಡೂರು, ಬಂದು ಹೋಗಿದ್ದೀನಿ. ಬಂದು ಹೋದ್ರೆ ಈ ಊರು ಮುಗಿಯಂಗಿಲ್ಲ, ಭಾಳ ದೊಡ್ಡ ಊರಿದೆ. 6 ವಾರ್ಡ್ ಇದ್ದಾವೆ. ದಯವಿಟ್ಟು ವಾರ್ಡಿಗೆ ಹೋಗ್ರಿ, ಮನೆಗೆ ಹೋಗ್ರಿ, ಸಂದೇಶ ಮುಟ್ಟಿಸಿ. ಕೊಟ್ಟವರಿಗೆ ಅಧಿಕಾರ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅವ್ರ ಅಭಿವೃದ್ಧಿ ಮಾಡಿದರೆ ಅರ್ಥ ಇರ್ತಿತ್ತು. ಅವ್ರ ಅಭಿವೃದ್ಧಿನೂ ಮಾಡಿಲ್ಲ, ಏನು ಮಾಡದಂಗೆ ಮತ್ತೆ ನೀವು ಅವ್ರಿಗೆ ಅಧಿಕಾರ ಕೊಟ್ಟರೆ ನಾವು ದುರಹಂಕಾರ ಜಾಸ್ತಿ ಆಗ್ತದೆ ಹೊರತು ನಿಮ್ಮ ಊರಿಗೆ 3-4ನೇ ಸರಿ ಬರ್ತಿರುತ್ತೆ. ನಾನು ಬಂದಿದ್ದೀನಿ, ಪಂಚಾಯತ್ ಆಫೀಸಿಗೆ ಬಂದಿದ್ದೀನಿ, ಒಂದ್ಸರಿ ಗುಡಿಗೆ ಒಂದ್ಸರಿ ಬಂದಿದ್ದೆ, ಬೀರಲಿಂಗೇಶ್ವರ ಗುಡಿಗೆ. ಇವತ್ತು ಬಂದಿದ್ದೀನಿ. ಬರಲ್ಲ ಅವರು. ಈಗ 35 ವರ್ಷ ಆದಮೇಲೆ ಬರದೇ ಇರೋರು ಈಗ ಓಟ್ ಕೇಳಕ್ಕೆ ಬಂದಿದ್ದಾರೆ. ಈಗ ಆಮೇಲೆ ಮತ್ತೆ ನೀವು ಓಟ್ ಹಾಕಿದ್ಮೇಲೆ ಯಾವ ಕಾರಣಕ್ಕೂ ಬರೋದು ನಿಮ್ಮ ಊರಿಗೆ ಅವರು. ನಾನು ಬರ್ಕೊಡ್ತೀನಿ ಇವತ್ತು. ಯಾಕೆ ಬರಲ್ಲ ಅಂತಂದ್ರೆ ಅವರಿಗೆ ಸೇವೆ ಮಾಡೋಕ್ಕೆ ಇಷ್ಟ ಇಲ್ಲ. ಹಳ್ಳಿ ಜನಗಳು ಕಂಡ್ರಂತೂ ಸ್ವಲ್ಪನೂ ಇಷ್ಟ ಇಲ್ಲ ಅವ್ರಿಗೆ. ಹಾಳಾಗೋಗ್ಲಿ, ಸಾಯಲಿ ಅಂತಂದು ಆರಾಮಾಗಿ ಅವ್ರು ಐಷಾರಾಮಿ ಜೀವನ ಮಾಡ್ತಿದ್ದಾರೆ. ದಯವಿಟ್ಟು ಅಂಥವರಿಗೆ ನೀವು ಓಟ್ ಹಾಕಬೇಡಿ, ಯಾರ ಹತ್ರ ಓಟ್ ಹಾಕಿಸ್ಬೇಡಿ ಅಂತ ಹೇಳಿ ಮಾತು ಮುಗಿಸ್ತೀನಿ.